ಪ್ರಜಾ ಪವರ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಪ್ರಜಾ ಪವರ್ನಲ್ಲಿ ನಟ ಹಾಗೂ ಹೋರಾಟಗಾರ ಚೇತನ್ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಬಗ್ಗೆ ಈ ರೀತಿ ಯಾಕೆ ಹೇಳಿದ್ರು? ಅದರಿಂದ ರಾಜ್ಕುಮಾರ್ ಅವರ ಅಭಿಮಾನಿಗಳು ಚೇತನ್ ವಿರುದ್ಧ ತಿರುಗಿ ಬಿದ್ದಿದ್ದೇಕೆ? ಅದೆಲ್ಲದರ ಬಗ್ಗೆ ಡೀಟೇಲ್ಸ್ ಹೇಳ್ತೀವಿ. ಬಟ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಸಲುವಾಗಿ ಸರ್ಕಾರ 2.5 ಎಕರೆ ಜಾಗ ನೀಡಿದ್ದು ಸರಿಯಲ್ಲ ಎಂದು ನಟ ಚೇತನ್ ಅಹಿಂಸಾ ಪೋಸ್ಟ್ ಮಾಡಿ ವಿವಾದಕ್ಕೆ ಕಾರಣರಾಗಿದ್ರು. ಈ ಪೋಸ್ಟ್ಗೆ ರಾಜ್ ಅಭಿಮಾನಿಗಳು ಮತ್ತು ಕನ್ನಡಪರ ಹೋರಾಟಗಾರರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಚೇತನ್ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ರು. ಹೀಗಾಗಿ ನಿನ್ನೆ ಒಂದು ಹೈಡ್ರಾಮೆ ನಡೆದಿತ್ತು. ಬಳಿಕ ರಾಜ್ ಅಭಿಮಾನಿಗಳ ಮುಂದೆ ಚೇತನ್ ಕ್ಷಮೆ ಕೇಳಿದ್ರು. ನಿನ್ನೆ ನಡೆದ ಈ ಹೈಡ್ರಾಮಕ್ಕೆ ಇವತ್ತು ನಟ ಚೇತನ್ ಅಹಿಂಸಾ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಇದೇ ವೇಳೆ ಮತ್ತೆ ತಮ್ಮ ಉದ್ದಟತನ ಮುಂದುವರೆಸಿದ್ದಾರೆ. ಈ ವಿಚಾರವಾಗಿ ತಮ್ಮ ನಿಲುವು ಸ್ಪಷ್ಟ ಎಂದು ಮತ್ತೆ ಹೇಳಿದ್ದಾರೆ. ಕಾನೂನು ಸಲಹೆಗಾರರು ಹೋರಾಟಗಾರರ ಜೊತೆ ಸೇರಿ ಕಾನೂನು ರೀತಿ ಹೋರಾಡ್ತೇವೆ. ಮನೆ ಬಳಿ ಬಂದು ಹೆದರಿಸಿ ಧಮಕಿ ಹಾಕಿ ದಬ್ಬಾಳಿಕೆ ಮಾಡೋದನ್ನ ಒಪ್ಪಲ್ಲ. ಸೌಜನ್ಯವಾಗಿ ಮಾತನಾಡಿದ್ರೆ ಒಪ್ತೇನೆ, ಧಮಕಿ ಹಾಕಿದ್ರೆ ಒಪ್ಪಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಎಲ್ಲರೂ ಇವತ್ತು ಸೇರಿರೋರೆಲ್ಲ ರಾಜ್ಕುಮಾರ್ ಅಭಿಮಾನಿಗಳೇ. ಆದರೆ ಯಾರು ನಿಜವಾಗ್ಲೂ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ ಅಂದರೆ ಕೆಲವು ವ್ಯಕ್ತಿಗಳು. ಸಾರಾ ಗೋವಿಂದ್ ಅಂತ ವ್ಯಕ್ತಿ ಯಾರು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೆಸರಲ್ಲಿ ಭಾಳ ಅವಾಚ್ಯ ಶಬ್ದಗಳು, ಗೂಂಡಾವರ್ತನೆ ಮತ್ತು ಜೀವ ಬೆದರಿಕೆಗಳು, ಏನೇನು ಅವಹೇಳನಕಾರಿ ಮಾತುಗಳಾಡಿ, ಎಲ್ಲ ಒಂದು ಮಹಿಳಾ ನಿಂದನೆ ಮಾತುಗಳಾಡಿ ಭಾಳ ರಾಜ್ಕುಮಾರ್ ಹೆಸರಿಗೆ ಅವರು ಕೆಟ್ಟ ಹೆಸರು ಕೊಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಅನೇಕ ಬೆಂಬಲಿಗರು, ಸಮಾಜದ ಕನಸುಗಾರರು ಎಲ್ಲ ಒಂದು ಅನ್ಯಾಯದ ವಿರುದ್ಧ ಆಕ್ರೋಶ, ಭಾಳ ದಶಕಗಳಿಂದ ಈ ವ್ಯವಸ್ಥೆಯ ಅನ್ಯಾಯ ವಿರುದ್ಧ ಹೋರಾಟ ಮಾಡಿರೋರೆಲ್ಲರೂ ಸೇರಿ ಅವರು ಇದಕ್ಕೆ ನಾವು ಕೂಡ ಪ್ರತಿರೋಧ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ರಾಜ್ಕುಮಾರಿಂದ ಕಲ್ತಿರೋದು ಏನಂದರೆ ನಿಜವಾಗ್ಲೂ ಸೌಜನ್ಯದಿಂದ ನಮ್ಮ ಮಾತಲ್ಲಿ ಹಿಡಿತದಲ್ಲಿಟ್ಕೊಂಡು ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು. ಅದನ್ನು ಅವ್ರು ಇವತ್ತು ಮಾಡಿದ್ದಾರೆ. ನಾವೆಲ್ಲರೂ ಜೊತೆಗೆ ಸೇರಿ ರಾಜ್ಕುಮಾರ್ ಕಂಡ ಒಂದು ಚಿತ್ರರಂಗನ ಕಟ್ಟಣ. ನಮಗೆ ಕಾನೂನು ಬಗ್ಗೆ ಭಾಳ ಗೌರವ ಇದೆ. ಕಾನೂನನ್ನು ಅಡಿಯಲ್ಲೇ ನಾವು ಕೆಲಸ ಮಾಡ್ತೀವಿ. ಯಾವುದು ಮನೆ ಮುಂದೆ ಬಂದುಬಿಟ್ಟು ಜಗಳ ಕಾಯಿ ಅವ್ರ ಜೂರತ್ ತೋರಿಸಿ ಅವ್ರ ದಬ್ಬಾಳಿಕೆ ಮಾಡಿ ಹೆದರಿಸಿ ಬೆದರಿಸಿ ನಾವು ಜೀವ ಬೆದರಿಕೆ ಕೊಡೋರಲ್ಲ. ಮುಂದಿನ ದಿನಗಳಲ್ಲಿ ಹೆಂಗೆ ನಾವೆಲ್ಲರೂ ಜೊತೆಗೆ ಸೇರಿ ನಾವೊಂದು ಕಾನೂನು ಸಲಹೆಗಾರರ ಮುಖಾಂತರ, ನಮ್ಮ ಹೋರಾಟಗಾರರ ಮುಖಾಂತರ ನಾವೆಲ್ಲರೂ ಜೊತೆಗೆ ಒಂದು ವಿಚಾರ ತೊಗೊಂಡು ಹೆಂಗೆ ಮುಂದಿನ ಕ್ರಮ ತಗೋಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ. ಕೇಳಿದ್ರಲ್ಲ ನಟ ಚೇತನ್ ನಿಲುವನ್ನ. ಚೇತನ್ಗೆ ಭೀಮರಾವ್ ಕ್ರಾಂತಿಕಾರಿ ಸಂಘಟನೆ ಅಧ್ಯಕ್ಷ ಜೆಡಿ ಕುಮಾರ್ ಹಾಗೂ ಕಾಡುಗೊಲ್ಲ ಸಂಘಟನೆ ಮುಖಂಡ ನಾಗಣ್ಣ ಜಿಕೆ ಬೆಂಬಲ ಸೂಚಿಸಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಚೇತನ್ ಅವರನ್ನು ನಡೆಸಿಕೊಂಡ ರೀತಿ ಸರಿಯಲ್ಲ ಎಂದು ಖಂಡಿಸಿದ್ದಾರೆ. ಸಾರಾ ಗೋವಿಂದ ಬಳಸಿದ ಶಬ್ದವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಜೆಡಿ ಕುಮಾರ್ ಗರಂ ಆಗಿದ್ದಾರೆ. ಚೇತನ್ ಸಾರು ಕನ್ನಡಕ್ಕೋಸ್ಕರ ಕೆಲವು ಹೋರಾಟನೂ ಮಾಡಿದ್ದಾರೆ. NRI ಅಂತ ಏನು ಹೇಳ್ತಾರೆ, ಕನ್ನಡದವ್ರು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಪ್ರತಿಯೊಬ್ಬ ಕನ್ನಡ ಮಾತಾಡೋ ಅಂಥ ವ್ಯಕ್ತಿ ಯಾರೇ ಮಾತಾಡಿದ್ರು ಅವರು ನಾವು ಕನ್ನಡದವರೇ ಅಂತಲೇ ತಿಳ್ಕೊತೀವಿ. ಅದು ನಮ್ಮ ಕನ್ನಡದ ಸಂಕೇತ. ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳ್ತಾರೆ ಅಭಿಮಾನಿ ವರ್ಗವೇ ನಮ್ಮ ದೇವರು ಅಂತ ಹೇಳ್ತಾರೆ. ರಾಜ್ಕುಮಾರ್ ಸಾಹೇಬ್ರು ಹೇಳ್ತಾರೆ ಶಾಂತಿಯಿಂದ ಸಹನೆಯಿಂದ ಮಾತಾಡಿ ಅಂತ ಹೇಳಿ. ರಾಜ್ಕುಮಾರ್ ಸರ್ ಅಭಿಮಾನಿ ವರ್ಗ ಅಂತ ಏನು ನಿನ್ನೆ ಕೆಲವರು ವ್ಯಕ್ತಿಗಳು ಬಂದು ಮಾತಾಡಿದ್ದಾರೆ. ನಿಜಕ್ಕೂ ಕೂಡ ರಾಜ್ಕುಮಾರ್ ಏನಾದರೂ ಆ ಶಬ್ದ ಕೇಳಿಸ್ಕೊಂಡಿದ್ರೆ ವಿಷಾದ ವ್ಯಕ್ತಪಡಿಸ್ತಾ ಇದ್ರು. ಯಾಕೆಂದರೆ ರಾಜ್ಕುಮಾರ್ ಬದುಕಿನ ಸಮಯದಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಕೆಟ್ಟ ಶಬ್ದ ಮಹಿಳೆಯರ ಪರವಾಗಲಿ ಅಥವಾ ಸಮಾಜದಲ್ಲಿ ಅಶಾಂತಿಗೆಡುವಂಥ ಒಂದು ಕೆಟ್ಟ ಶಬ್ದನೂ ಕೂಡ ರಾಜ್ಕುಮಾರ್ ಸಾಹೇಬರು ಬಳಸಿಲ್ಲ. ಅವರು ಅಭಿಮಾನಿ ವರ್ಗದವ್ರು ನಾವಾಗಿ ಏನು ಹೋರಾಟ ಮಾಡಬೇಕು ಅಂತ ನೆನ್ನೆ ಬಂದಿದ್ರಲ್ವ, ಅವ್ರು ಆ ಶಬ್ದಗಳನ್ನ ಬಳಸಿರೋದು ನಿಜವಾಗ್ಲೂ ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ಸಾರಾ ಗೋವಿಂದ್ ಅವ್ರ ಮೇಲೆ ನೋಡಿ ಸರ್, ನಾವು ಕಾನೂನಾತ್ಮಕವಾಗಿ ಅವ್ರನ್ನ ದಮನ ಮಾಡಬೇಕು, ದಹಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿರಲಿಲ್ಲ. ನೋಡಿ, ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಆದಾಗ, ನಿರಂತರವಾದ ದಾಳಿಗಳಾದಾಗ ನಮಗೆ ನಮ್ಮದೇ ಆದಂಥ ಆಯ್ಕೆಗಳಿದ್ದಾವೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇವೆ. ಈ ನಾಡಿನ ಯುವ ದಲಿತ ಸಮುದಾಯ, ಅಲೆಮಾರಿ ಸಮುದಾಯ, ಬುಡಕಟ್ಟು ಸಮುದಾಯ ಮತ್ತು ದೇವದಾಸಿ ತಾಯಂದಿರು ಎಲ್ಲರೂ ಕೂಡ ಚೇತನರ ಪರವಾಗಿ ನಾವು ಅಂಥ ಸಂದರ್ಭ ಬಂದಾಗ
ಚೇತನ್ ಅವ್ರ ಮೇಲೆ ಈ ವಿಷಯ ಇಟ್ಕೊಂಡು ವೈಯಕ್ತಿಕ ದಾಳಿಗಳು ಮಟ್ಟಕ್ಕೆ ಬಂದಾಗ ನಾವು ಚೇತನ್ ಕೂಡ ಕನ್ನಡಿಗ. ಸಾರಾ ಗೋವಿಂದ್ ಅವರ ನಿನ್ನೆ ದಿನದ ಮಾತಿನ ಶೈಲಿ ಮುಂದುವರೆದ್ರೆ ನಾವು ಕೂಡ ಕಾನೂನಾತ್ಮಕವಾಗಿ ಮತ್ತು ಸಂಘಟಿತವಾಗಿ ನಾವು ಸಾರಾ ಗೋವಿಂದ್ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಅಣ್ಣವರ ಅಭಿಮಾನಿಗಳಾಗಿ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ. ಹೌದು, 5-10 ಕೋಟಿ ಸ್ಮಾರಕಕ್ಕೆ ಬೇಕಾ ಅಂತ ಕೋವಿಡ್ ಸಮಯದಲ್ಲಿ ಮಾತನಾಡಿದೆ, ಆಗ್ಲೂ ಅದು ಚರ್ಚೆಯಾಗಿತ್ತು ಎಂದು ಚೇತನ್ ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದ ಯೋಜನೆಯಿಂದ ಒಬ್ಬರಿಗೆ ಲ್ಯಾಂಡ್ ಕೊಟ್ರು, ಉಳಿದವರಿಗೆ ಕೊಟ್ಟಿಲ್ಲ ಅಂದ್ರೆ ಅದು ಚಿತ್ರರಂಗದಲ್ಲಿ ಗಲಾಟೆ ಆಗುತ್ತೆ. ನಾನು ಸ್ಟಾರ್ ಸಂಸ್ಕೃತಿಯನ್ನ ವಿರೋಧಿಸ್ತೇನೆ ಎಂದಿದ್ದಾರೆ. ಜಯಮಾಲಾ ಮೇಡಮ್ ಅವರು ಚೇತನ್ ಒಬ್ಬ ಹುಚ್ಚ ಅಂದಿರುವುದಕ್ಕೂ ಚೇತನ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ವ್ಯಕ್ತಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಎಂದಿದ್ದಾರೆ. ಒಟ್ಟಿನಲ್ಲಿ ಡಾಕ್ಟರ್ ರಾಜ್ ಸಮಾಧಿ ವಿವಾದ ಈಗ ಹೊಸ ತಿರುವನ್ನ ಪಡೆದುಕೊಂಡಿದೆ. ಚೇತನ್ ಅಹಿಂಸಾ ಕ್ಷಮೆ ಕೇಳಿದ್ರು ತಮ್ಮ ವಿಚಾರಕ್ಕೆ ಬದ್ಧರಾಗಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಮೇರು ನಟನಿಗೆ ಅಪಮಾನ ಮಾಡಲಾಗಿದೆ ಎಂದು ಒಂದು ವರ್ಗ ಆರೋಪ ಮಾಡ್ತಾ ಇದ್ರೆ, ದಬ್ಬಾಳಿಕೆ ಮೂಲಕ ಧ್ವನಿ ಅಡಗಿಸುವ ಪ್ರಯತ್ನ ನಡೀತಾ ಇದೆ ಎಂದು ಮತ್ತೊಂದು ವರ್ಗ ಆರೋಪಿಸ್ತಾ ಇದೆ. ರಾಜ್ ಅಭಿಮಾನ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ನಡುವಿನ ಈ ಸಂಘರ್ಷಕ್ಕೆ ಕಾನೂನು ಹೋರಾಟದ ಮೂಲಕವೇ ಉತ್ತರ ಸಿಗಬೇಕಾಗಿದೆ. ನಾಳೆ ಮತ್ತೊಂದು ವಿಡಿಯೋ ಜೊತೆಯಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.